ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಇವತ್ತು 2ನೇ ದಿನ ರನ್ನಿಂಗ್ ಆಗ್ತಾ ಇದೆ. ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ನಾವು ಮಾಗಡಿ ರೋಡಲ್ಲಿರೋ ಪ್ರಸನ್ನ ಥಿಯೇಟ್ರಲ್ಲಿ ಇದ್ದೀವಿ. ಬನ್ನಿ, ನಾಗರಾಜ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋರ್ತೀನಿ, ಕಲೆಕ್ಷನ್ ಬಗ್ಗೆನೂ ಕೇಳ್ತಾ ಹೋಗ್ತೀನಿ. ಸರ್, ನಿನ್ನೆ ಫಸ್ಟ್ ಡೇ ಕಲೆಕ್ಷನ್ ಹೇಗಾಯ್ತು? ಅಭಿಮಾನಿಗಳು, ಸೆಲೆಬ್ರಿಟೀಸ್ಗಳೆಲ್ಲ ಬಹಳ ಜೋರಾಗಿತ್ತು ಸರ್. ನಿನ್ನೆ 6 ಶೋನು ಫುಲ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್, ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್, ಮತ್ತೆ ಹೌಸ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇಲ್ಲಿ ಎಲ್ಲ ಬಿರಿಯಾನಿ ಅದು ಹಂಚಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಲಾಡು ಸಹ ಕೊಟ್ರು, ಚೆನ್ನಾಗಿ ಎಂಜಾಯ್ ಆಯ್ತು. ಅಂದ್ರೆ ದರ್ಶನ್ ಅವ್ರ ಸಿನಿಮಾ ಅಂದಾಗ ಪ್ರಸನ್ನ ಥಿಯೇಟರ್ ಒಂದು ಸ್ಪೆಷಲ್ ಇರುತ್ತೆ. ಹೌದು, ಒಂದು ಹಬ್ಬದ ವಾತಾವರಣ ಇರುತ್ತೆ, ಚೆನ್ನಾಗಿ ಮಾಡೋದು. ಅಂದ್ರೆ ಪ್ರತಿ ಸಿನಿಮಾದು ಇದೇ ರೀತಿ ಕಾಟದಾಗ ಇತ್ತು. ಎಲ್ಲ ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ಇದೇ ಇದೆ. ಏನ್ ಫೀಡ್ಬ್ಯಾಕ್ ಕೊಟ್ಟರು ಸರ್ ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಬಂದ? ಯಾಕಂದ್ರೆ ಎರಡು ವರ್ಷ ಆಗ್ತಾ ಬಂತು ಪರದೆ ಮೇಲೆ ದರ್ಶನ್ ಅವರು ಕಾಣಿಸ್ತಾರೆ. ಎಲ್ಲ ನೀ ಬಸ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಪಿಕ್ಚರೈಸೇಷನ್ ಚೆನ್ನಾಗಿದೆ. ಅಂದ್ರೆ ನಿನ್ನೆ ಫಸ್ಟ್ ಡೇ ಎಷ್ಟಾಯ್ತು ಸರ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ? ಯಾಕಂದ್ರೆ ಸ್ಟಾರ್ ಸಿನಿಮಾ ಹೌದು, ನಮ್ಮಲ್ಲೇ ಒಂದು 14 ಲಕ್ಷ ಚಿಲ್ಲರೆ ಆಗಿದೆ. 14 ಲಕ್ಷ ಚಿಲ್ಲರೆ ಆಯ್ತು. ಅಂದ್ರೆ ಎಂಟೈರ್ ಓವರ್ ಆಲ್ ಎಲ್ಲಾನು ಸೇರಿ ಕರ್ನಾಟಕದಲ್ಲಿ ಒಂದು 10-11 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಆಗಿತ್ತು ಅನ್ನೋಂಥದ್ದು ಒಂದು ರಿಪೋರ್ಟ್ ಬಂದಿದೆ ಸರ್ ಡೆವಿಲ್ ಸಿನಿಮಾಗೆ. ಬಟ್ ಈ ಕಲೆಕ್ಷನ್ ಇನ್ನು ನೋಡ್ತಾ ಇದ್ರೆ ಒಂದು 100 ಕೋಟಿ ಅನ್ನೋ ಸೇರುತ್ತಾ ಅಂತ ಅನ್ಸುತ್ತಾ? ಏನು ಅನ್ಸುತ್ತೆ? ಹೌದು, ಈಗ ಇನ್ನ ನಾಳೆ ರಜೆ ಇದೆ, ನಾಳೆ ನಾಡಿದ್ದು 2 ರಜೆ ಇದೆ. ರಜೆ ಇರೋ ಒಳ್ಳೆ ಕಲೆಕ್ಷನ್ ಬರುತ್ತೆ, ಚೆನ್ನಾಗಿದೆ. ಅಂದ್ರೆ ಈಗ ಸಿನಿಮಾಗಳು ಡಿಸೆಂಬರ್ ಅಲ್ಲಿ ಹಬ್ಬ ಅಂತ ಹೇಳ್ಬೋದು ಸಿನಿ ಪ್ರೇಕ್ಷಕರಿಗೆ. ನಿಮಗೆಲ್ಲ ಗೊತ್ತೇ ಇದೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದೆ. ಬಟ್ ಈ ಡೆವಿಲ್ ಒಂದು 2 ವಾರ ಗ್ಯಾಪ್ ಇದೆ. ಈ ಗ್ಯಾಪ್ ಅಲ್ಲೇ ಅವರು ಇದ್ ಮಾಡ್ಬೇಕು ಅನ್ಸುತ್ತೆ. ಹೌದು, ಈ ಎರಡು ವಾರದಲ್ಲೇ ಅದ್ರ ಕಲೆಕ್ಷನ್ ಬರಬೇಕು. ಆಮೇಲೆ ಹೊಸ ಸಿನಿಮಾ ಜನ ಡಿವೈಡ್ ಆಗ್ಬಿಡ್ತಾರಲ್ಲ, ಬರುತ್ತೆ. ಇವಾಗ ಅಖಂಡ 2 ಕೂಡ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ಇವು ಬ್ಯಾಕ್ ಟು ಬ್ಯಾಕ್ ಈ ಸಿನಿಮಾಗಳು ರಿಲೀಸ್ ಆದಾಗ ಎಫೆಕ್ಟ್ ಆಗ್ತವೆ 100% ಎಫೆಕ್ಟ್ ಆಗುತ್ತೆ ಸರ್. ಜನ ಇದು ಆಡಿಯನ್ಸ್ ಡಿವೈಡ್ ಆಗ್ತಾರೆ. ಅಲ್ಲಿ ಇಲ್ಲಿ ಬರೋರೆಲ್ಲ ಅರ್ಧ ಇಲ್ಲ ಡಿವೈಡ್ ಆಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿದೆ. ಇವತ್ತು ನೋಡಿ 4 ಗಂಟೆ 7 ಗಂಟೆ ಮತ್ತೆ ರಾತ್ರಿ 10 ಗಂಟೆದೆಲ್ಲ ಫುಲ್ ಆಗ್ತಾ ಇದೆ. ಚೆನ್ನಾಗಿದೆ ಕಲೆಕ್ಷನ್. ಮಾರ್ನಿಂಗ್ ಶೋ ಮಾಮೂಲಿ ನಾರ್ಮಲ್ ಆಗಿ ರೆಸ್ಟ್ ಕಡಿಮೆ ಇರುತ್ತೆ. ಯಾಕೆಲ್ಲ 10 ಗಂಟೆ ಸ್ಟಾರ್ಟ್ ಆಗೋದ್ರಿಂದ ಅಷ್ಟು ಅರ್ಲಿ ಯಾರು ಬರಲ್ಲ ಜನ. ಹಾಗಾಗಿ ಸ್ವಲ್ಪ ಕಲೆಕ್ಷನ್ ಡ್ರಾಪ್ ಆಗಿದೆ. ಎಲ್ಲ ರೀತಿ ಇದೇ ರೀತಿ ಮುಂದುವರಿದ್ರೆ ಚೆನ್ನಾಗಿ ಓಡುತ್ತೆ ಸರ್. ನಿಮಗೆ ಏನು ಅನ್ಸುತ್ತೆ ಸಿನಿಮಾ ನೋಡಿದಾಗ? ಪರವಾಗಿಲ್ಲ, ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಪಿಕ್ಚರೈಸೇಷನ್ ಆಗ್ಬೋದು, ಎಲ್ಲೂ ಬೋರ್ ಅನ್ನೋದೇ ಇಲ್ಲ ಸರ್, ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಆಡಿಯನ್ಸ್ ರೆಸ್ಪಾನ್ಸ್ ಯಾವ ತರ ಇದೆ ಸರ್? ಯಾಕಂದ್ರೆ ಇವತ್ತು ವರ್ಕಿಂಗ್ ಡೇಸ್ ಇರೋದ್ರಿಂದ ಒಟ್ಟು ನಾಳೆ ನಾಡಿದ್ದು ಚೆನ್ನಾಗಿರುತ್ತೆ. ನೀವು ಮತ್ತೆ ಕೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.